ಸರ್ ಕ್ಯಾಮ್ರಾ ಇದೆಯಾ ಸರ್? ಹಲೋ, ಅದೆಲ್ಲ ನಾನು ಕ್ಯಾಮ್ರಾ ವಿತೌಟ್ ಪರ್ಮಿಷನ್ ಇದಿಲ್ಲ ನಿಮಗೆ, ಹೋಗ್ಲಿ. ವಿತೌಟ್ ಪರ್ಮಿಷನ್ ಮಾಡಬಾರ್ದು. ನಾನು ನಿಮಗೆ ಮಾಡೋದು. ಇದು ಮಾರ್ಷಲ್ ಕಂಪ್ನಿ ತಾನೆ, ಒರಿಜಿನಲ್ ಇದು. ನೀವು ತೋರಿಸಿ ಒಂದು ನಿಮಿಷ. ಸರ್ವಿಸ್ ಬಸ್ ಸ್ಪೀಕರ್ ಎಲ್ಲ ವರ್ಕಿಂಗ್ ಇದೆಯಾ ಅದು ಚೆಕ್ ಮಾಡೋದು. ಇದು ಟಿವಿ ಅಲ್ವಾ? ಫೋಟೋ ಹೊಡಿಬೇಡಿ ಸರ್. ಹಲೋ, ಆಪಲ್ MRP ಪ್ರೈಸ್ ಎಷ್ಟಿದು? 90,000. 89,000 ಪಕ್ಕ. ಅಂದರೆ ಇದು ಬ್ರ್ಯಾಂಡೆಡ್ ಅಲ್ಲ ಆಬ್ವಿಯಸ್ಲಿ. ನಾನಿವತ್ತು KR ಮಾರ್ಕೆಟಲ್ಲಿ ಹೋಗಿ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕೇಳಿರೋಗೆ KR ಮಾರ್ಕೆಟಲ್ಲಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್, ಆ್ಯಪಲ್ ಆಗಿರ್ಬೋದು, ಬೇರೆ ಬ್ರ್ಯಾಂಡ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ. ಸೊ ನಾನು ಮಾಡ್ತಿರೋದೇನು ಅಂದರೆ, ಅಲ್ಲಿ ಹೋಗಿ ಯಾವುದ್ಯಾವುದು ಕಾಸ್ಟ್ಲಿಯೆಸ್ಟ್ ಐಟಮು, ಬ್ರ್ಯಾಂಡೆಡ್ದು ಪ್ರಾಡಕ್ಟ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ ತೊಗೊಳಕ್ಕೆ ವರ್ತಿದೆಯಾ ಇಲ್ವಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಮಾಡಬೇಕಾಗಿರೋದು KR ಮಾರ್ಕೆಟಲ್ಲಿ ಹೋಗಿ ನಮಗೆ ಏನೇನು ಐಟಮ್ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿ ತೊಗೊಬರೋದು. ಬನ್ನಿ ಹೋಗೋಣ, ಏನು ಐಟಮ್ ಸಿಗುತ್ತೆ ಅದನ್ನೆಲ್ಲ ತೊಗೊಬರೋಕ್ಕೆ ಟ್ರೈ ಮಾಡೋಣ. ಯಾವ ಕಂಪ್ನಿ ಇದು? ಇದು ಕಂಪನಿ ಆ್ಯಪಲ್ ಕಂಪನಿ. ಆ್ಯಪಲ್ ಕಂಪನಿದ एप्पल है वॉच 11 सीरीज 27,000 आता है. संडे बाजार आए तो वो रेट है. ಎಷ್ಟು ಕ್ರಾಕ್ಸ್ ಎಲ್ಲ ಸೇಮಾ? 500? 500 ಅಲ್ಲ ಸರ್, 500. ಇದು ನೈಕ್ ಪೂಮಾ. ಓಕೆ, ನ್ಯೂ ಬ್ಯಾಲೆನ್ಸ್. ಅದೆಲ್ಲ ಡಂಬಲ್ಸ್ ಎಲ್ಲ ಎಷ್ಟು? 1,400. ಒಂದಕ್ಕೆ 1,400? ಓಕೆ. ಎಷ್ಟು? क्या उल्लू बना रहे हो क्या? उल्लू बना इधर डेली संडे में व्यापार कर रहा है इधर. मैं उधर से देख के आ रहा हूँ, ठीक है? उन लोगों ने 500 बोला, ठीक है? इसका 500 बोला उन्होंने. हाँ, उधर दुकान में. बोल भाई क्या बोल? आप बोल रहे हो 4,000. इसका दोनों का बोला ये 800. कितना आएगा? और कुछ है तुम्हारे पास? वॉच नहीं. कितना आएगा? दोगे 300? ಅದು CCTV ಆ ಥರದ್ದು. हाँ नहीं. क्या देगा? फाइनल 300. उसके ऊपर एक रेट बोल दे, कितना देगा? 350. 350. ಐಫೋನ್ ಚಾರ್ಜರ್ ಇದೆಯಾ? 600. ಬರೀ ಕೇಬಲ್ C2C ನಾ ಯಾವುದು? C2C ಅಲ್ಲ, ಇದು ನಾರ್ಮಲ್ ಇದರದ್ದು. 180 ಆಯ್ತು. ಇದು ಸಿ ಟೈಪ್ ಇಲ್ವಾ? ಇದು ಸಿ ಮತ್ತು ಇದು ಐಫೋನ್ದು. ಹಾಂ ಇದೆ. ಹೀಗೆ ಅಲ್ವಾ? 150 ಬರಲ್ಲ. ಎಷ್ಟು? ಸೊ ಇದು ಕೆಲಸ ಮಾಡುತ್ತಾ ಅದು ಕೆಲಸ ಮಾಡುತ್ತಾ? ಹಾಂ, ಕಾಮ್ ಕರ್. ಸರ್ವಿಸ್ ಬಸ್ ಸ್ಪೀಕರ್ ಎಲ್ಲ ವರ್ಕಿಂಗ್ ಇದೆಯಾ ಅದು ಚೆಕ್ ಮಾಡೋದು. ಎಷ್ಟಿದೆಲ್ಲ ಅಣ್ಣ? ಎಷ್ಟಿದೆ? ಹಾಂ, ಲಾಮುದಾಯ 1500 ತಗೊಳಗೆ ಐಟಮ್ ಚೆನ್ನಾಗಿದೆ. ಅದು ದೊಡ್ಡ ಕ್ಯಾಮ್ರಾ ಇಲ್ಲ ಸರ್ ನನ್ನ ಹತ್ರ. ಫುಲ್ಲೆಲ್ಲ ಓಪನ್ ಆಗಿದೆ. ಒಬ್ಬರು ವಿಡಿಯೋ ಮಾಡೋದೇನಾ? ಹಾಂ, ಹ್ಞೂ. ಯಾವ ಚಾನೆಲ್? ನಿಮ್ಗೆ ಯೂಟ್ಯೂಬ್ ಇದೆ ಬ್ರೋ, ರೋಹಿತ್ ಡಾಟ್ ಗ್ರೋತ್ ಅಂತ. ನಾನು ವಿಡಿಯೋ ಮಾತ್ರ ಆಗ್ಬೇಡಲ್ಲ. ಹಾಂ, ನಿನ್ನ ಫೇಸಲ್ಲಿ ಹಾಕಲ್ಲ ಅದು.
ಇದು ಟಿ ವಿ ಅಲ್ವಾ? ಇದು ಟಿ ವಿ ಅಲ್ವಾ? ₹800. ಬಟ್ ಇದು ಐಫೋನ್ಗೆ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲಲ್ಲ, ಚೆಕ್ ಮಾಡ್ಬೋದಾ? ಐಫೋನ್ ಇದೆ, ಬಟ್ ಇಲ್ಲೆಲ್ಲಾದ್ರೂ ಹಾಕ್ಬೋದಾ? ಅಲ್ಲ, ಚೆಕ್ ಮಾಡ್ಬೋಕೆ. ನನ್ನ ಹತ್ರ ಇದೆಯಲ್ಲ ಐಫೋನು, ಎಲ್ಲಿಂದ ಹಾಕೋದು? ಬೈ ಎಷ್ಟು ಶೂ ಎಲ್ಲ? ₹500 ಎಲ್ಲ ಫಿಕ್ಸಾ? ಎಷ್ಟಿದು? 1500 ಸರ್. ಏರ್ಬಡ್ಸು ಬರುತ್ತೆ ಅದರಲ್ಲಿ. ಫೋಟೋ ಹೊಡಿಬೇಡಿ ಸರ್. ಹಲೋ, ಇದೆಷ್ಟು? 550. ಬೋಟ್ ಕಂಪ್ನಿನ? ಆ್ಯಪಲ್. ಇದು 650. ಓಕೆ, ಇದು ಸೇಮ್. ಇದು ಸೇಮ್, ಇದು 750. ಇದು ಸೇಮ್, ಅದು ಇವೆಲ್ಲ 350. ಓಕೆ. ಇದು 950. ಇದೆಲ್ಲ ಸಿಗುತ್ತೆ ನಿಮಗೆ. ಇದು ಮಾರ್ಷಲ್ ಕಂಪ್ನಿ ತಾನೇ? ಒರಿಜಿನಲ್ ಇದು? ಇದು ತೋರಿಸಿ ಒಂದು ನಿಮಿಷ. ಓಪನ್ ಮಾಡ್ಬೋದಾ? ನೋಡಿ ಓಕೆ, ನೋಡಿ ಮಾರ್ಷಲ್. ಕರೆಕ್ಟ್ ಆಗುತ್ತಾ? ಹಾಂ, ಆಗತ್ತೆ. ಓಕೆ, ಅದ್ಯಾವುದು ಇವು JBL ಅಲ್ಲ? ಇದೆಷ್ಟು ಅಂತ ಹೇಳಿದ್ರೆ? 950. ಓಕೆ. ನಾನು ಅವಾಗಲೇ ಏರ್ಪೋರ್ಟ್ ತೊಗೊಂಡೆ, ಇಲ್ಲಾಂದ್ರೆ ಇದು ತೊಗೊಳ್ತಾ ಇದ್ದೆ. ನಾನು ಅವಾಗಲೇ ಏರ್ಪೋರ್ಟ್ ತೊಗೊಂಡೆ. ನಾನು ಈ ಥರದ್ದು ಆ್ಯಪಲ್ ಇದೆಯಲ್ಲ, ಈ ಥರದ್ದು ಅದು ತೊಗೊಂಡಿಲ್ಲ, ನಾನು ತೊಗೊಳ್ತಾ ಇದ್ದೆ. ಹಬ್ಬಲು ಕನ್ನಡ ಹೇಳಿ. ಕನ್ನಡ ಬರುತ್ತಾ ಹೇಳಿ? ಸ್ಟೆಬಿಲೈಸರ್ ಇಲ್ಲ ಸರ್, ಸ್ಟೆಬಿಲೈಸರು. ಸರ್ ಕ್ಯಾಮ್ರಾ ಇದೆಯಾ ಸರ್? ಹಲೋ, ಅದೆಲ್ಲ ನಾನು ಕ್ಯಾಮ್ರಾ ವಿತೌಟ್ ಪರ್ಮಿಷನ್ ಇದಿಲ್ಲ ನಿಮಗೆ. ಹೋಗ್ಲಿ, ವಿತೌಟ್ ಪರ್ಮಿಷನ್ ಮಾಡಬಾರ್ದು. ನಾನು ನಿಮಗೆ ಮಾಡಿದ್ನಾ? ನಾನು ನಿಮಗೆ ಮಾಡಿದ್ನಾ? ನಮ್ಗೆ ಇಲ್ಲೇ ಮಾಡಬಾರ್ದು. ವಿತೌಟ್ ಪರ್ಮಿಷನ್ ಕ್ಯಾಮ್ರಾನೇ ಆನ್ ಆಗಿರ್ಲಿಲ್ಲ. ಕ್ಯಾಮ್ರಾನೇ ಆನ್ ಆಗಿರ್ಲಿಲ್ಲ. ಆನಿಲ್ಲ, ಇದು ಕ್ಯಾಮ್ರಾ ಆನ್ ಆಗಿಲ್ಲ ನೀವು ಹೇಳೋ ತನಕ. ನೋಡಿ, ಎಲ್ಲ ಚೆನ್ನಾಗಿಲ್ಲ. MRP ಪ್ರೈಸ್ ಎಷ್ಟಿದು? 90,000. 89,000. ಓಕೆ, ಪಕ್ಕಾ? ಅಂದರೆ ಇದು ಬ್ರ್ಯಾಂಡೆಡ್ ಅಲ್ಲ ಆಬ್ವಿಯಸ್ಲಿ. ಮತ್ತೆ ಹೆಂಗೆ ಸಿಗುತ್ತೆ ಅಷ್ಟಕ್ಕೆ? ಲಾಟ್ ಫುಡ್ ಸಿಗುತ್ತೆ ನನಗೆ. ಓ, 2 ಇದೆಯಾ ಇಲ್ಲಿ ಬೆಲ್ಟು? ಓಕೆ. 10 ಪೀಸ್ ಓಪನ್ ಮಾಡಿದ್ದೀನಿ, ಬ್ಲ್ಯಾಕ್ ಬಂದಿಲ್ಲ. ನಿಮಗೆ ಬಂದಿದೆ ಬ್ಲ್ಯಾಕ್. ಲಕ್ಕಿ ಇರ್ಬೋದು, ಅದಕ್ಕೆ ಲಕ್ಕಿ ಇರ್ಬೋದು. ಯಾವ ಬ್ರೋ? ಮಹಾರಾಷ್ಟ್ರ. ಕನ್ನಡ ಬರುತ್ತೆ ಇಷ್ಟು ಚೆನ್ನಾಗಿ? ಇಲ್ಲೇ 10 ವರ್ಷ 15 ವರ್ಷ ಇಲ್ಲೇ ದೊಡ್ಡದು ಹೋಗಿದೆಯಲ್ಲ. ಓಕೆ. ಅದ್ರ ಜೊತೆ ಏನು ಗಿಫ್ಟ್ ಇಲ್ಲ ಬ್ರೋ? ಸಣ್ಣ ಪುಟ್ಟದೇನಾದರೂ? ಡಬಲ್ ಬೆಡ್ ಓಕೆ ಬ್ರೋ, ಥ್ಯಾಂಕ್ಸ್. ಫೈನಲಿ ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಗಿದೆ. ಅದು ಒಂದು ಬ್ಯಾಗ್ ಪೂರ್ತಿ ಸಾಮಾನ ತೊಗೊಂಬಂದಿದ್ದೀನಿ. ಏನು ಸಾಮಾನು, ಯಾವ ಐಟಮ್ಸ್ ಇದೆ, ಯಾವ ಬ್ರ್ಯಾಂಡ್ಸ್ ಇದೆ, ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸೋಗ್ತೀನಿ. ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ. ಗೈಸ್, ಟೋಟಲ್ ಆಗಿ ಈ ಬ್ಯಾಗಲ್ಲಿ 1,00,000 ಬೆಲೆ ಬಾಳೋ ಐಟಮ್ಸ್ ಇದೆ. MRP ಪ್ರೈಸ್ ನೋಡಿಕೊಂಡ್ರೆ 1,00,000 ಬೆಲೆ ಬಾಳುತ್ತೆ. ಸೊ ನಾವೇನು ಮಾಡೋಣ, ಕಮ್ಮಿ ಪ್ರೈಸಿಂದ ಸ್ಟಾರ್ಟ್ ಮಾಡೋಣ. ಬ್ರ್ಯಾಂಡೆಡ್ ಕೂಡ ಇದೆ, ಲೋಕಲ್ ಬ್ರ್ಯಾಂಡ್ಸ್ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ನಾನು ತೊಗೊಂಡಿದ್ದು ಇದು ಚಾರ್ಜಿಂಗ್ ಕೇಬಲ್ ಪ್ರೊಟೆಕ್ಟರು. ಓಕೆ, ನಾನು ಚಾರ್ಜಿಂಗ್ ಕೇಬಲ್ ಏನು ಆಗದೆ ಇರಲಿ ಅಂತ 2 ತೊಗೊಂಡಿರೋದು. ಇದು ₹30. ನೆಕ್ಸ್ಟ್ ಇದು ಇನ್ನೊಂದು ರೀತಿ ಚಾರ್ಜಿಂಗು, ಬಟ್ ಇದರಲ್ಲಿ ಮಲ್ಟಿಪಲ್ ಚಾರ್ಜ್ ಮಾಡ್ಬೋದು. ಹಾಗೆ ಕೇಬಲ್ ಸೈಜ್ ನೋಡಿ ಗುರು, ಇದರಲ್ಲಿ ಕೇಬಲ್ ಸೈಜ್ ಯಾವ ಥರ ಇದೆ. ಏನೇ ಆದರೂ ಇದು ಹರ್ಕೊಂಡು ಹೋಗೋದು, ಕಟ್ಟಾಗೋದು ಚಾನ್ಸೇ ಇಲ್ಲ. ಇದು ₹150. ಸೊ ನೆಕ್ಸ್ಟು ಕ್ರಾಕ್ಸ್. ಸೊ ಇದು ಆ್ಯಕ್ಚುಯಲ್ ಕ್ರಾಕ್ಸ್ದಲ್ಲ, ಬಟ್ ಸೇಮ್ ಟು ಸೇಮ್ ಕ್ವಾಲಿಟಿ ಎಲ್ಲ ಸೇಮ್ ಅದೇ ಥರನೇ ಇದೆ. ಚೆನ್ನಾಗಿದೆ. ಯಾವುದೋ ಸ್ಪೋರ್ಟ್ಸ್ ಅಂತ ಬ್ರ್ಯಾಂಡ್ ಹಾಕಿದ್ದಾರೆ, ಗೊತ್ತಿಲ್ಲ. ಕ್ರಾಕ್ಸ್ ಥರ ಕಂಫರ್ಟಬಲ್ ಬರಲಿಲ್ಲ ಅಂದರೂ ₹150 ಎಷ್ಟು ಬರಬೇಕು ಅದಕ್ಕಿಂತ ಸಖತ್ತಾಗಿ ಇದೆ. ಇದು ತೊಗೊಂಡು ನಾನು ₹150.
ಬಟ್ ವರ್ತ್ ಇಟ್ ಮಾತ್ರ ಚೆನ್ನಾಗಿದೆ. ಆರಾಮಾಗಿ 5-6 ತಿಂಗಳಂತೂ ಯೂಸ್ ಮಾಡ್ಬೋದು. ನಮ್ಮ ಬ್ರ್ಯಾಂಡೆಡ್ ಐಟಮ್ಸ್ಗೆ ಹೋಗೋಣ. ಸೊ ಇದು ಐಫೋನ್ದು ಚಾರ್ಜಿಂಗ್ ಕೇಬಲ್. ಇದನ್ನು ತೊಗೊಂಡಿದ್ದು ನಾನು 150 ರೂಪಾಯಿಗೆ. ಇದನ್ನು ವರ್ಕ್ ಆಗ್ತಿದೆಯಲ್ವಾ ಅಂತ ನೋಡೋಣ ಫಸ್ಟ್. ಇವಾಗ ಟೆಸ್ಟಿಂಗ್ ಟೈಮ್ ಗೈಸ್. ವರ್ಕ್ ಆದರೆ ಸಾಕಾಗಿದೆ. ಚಾರ್ಜ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಇಲ್ಲೂ ಗೊತ್ತಿಲ್ಲ. ಚಾರ್ಜ್ ಆಗ್ತಾ ಇದೆ. ಸೊ ಹೊರಗಡೆ ಹೋಗಿ ಐಫೋನ್ ಚಾರ್ಜರ್ದು ತೊಗೋಬೇಕು ಅಂದರೆ ಕಮ್ಮಿ ಅಂದರೂ 1000 ರೂಪಾಯಿ 2000 ರೂಪಾಯಿ ಆಗುತ್ತೆ. 1500 ಅಂತೂ ಇದ್ದೇ ಇರುತ್ತೆ. 1000ನೇ ಅಂದ್ಕೊಳ್ಳಿ. ನನಗೆ ಸಿಕ್ಕಿದ್ದು 150 ರೂಪಾಯಿಗೆ. ನೆಕ್ಸ್ಟ್ ಐಟಮ್ಗೆ ಮೂವ್ ಆಗೋಣ. ಇದು ಗೈಸ್ ಇರೋದು ಆ್ಯಕ್ಚುಲ್ ಆಗಿರೋದು ಇದು. ಏರ್ಪೋರ್ಟ್ಸ್ ಪ್ರೋ ಜನರೇಷನ್ 2. ಓಕೆನಾ, ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ, ಮೇಡ್ ಇನ್ USA ಅಂತ ಸಿಂಬಲ್ ಇಲ್ಲಿ ಹಾಕಿದ್ದಾರೆ. ಸೊ ಆ್ಯಪಲ್ ಏರ್ಪೋರ್ಟ್ಸ್ ಪ್ರೋ. ಇದ್ರ ಪ್ರೈಸ್ ನೋಡಿ ಗೈಸ್, 27,999. ನಾನು ತೊಗೊಂಡಿದ್ದು ಎಷ್ಟು ಗೊತ್ತಾ? 350. ಬಟ್ ಇವಾಗ ನಾವು ನೋಡಬೇಕಾಗಿರೋದು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಬನ್ನಿ ಇವಾಗ ಟ್ರೈ ಮಾಡೋಣ. ಈ ಥರ ಇದೆ, ಇದನ್ನು ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಒಂದು ಚಾರ್ಜಿಂಗ್ ಕೇಬಲ್ ಇದೆ. C ಟೈಪ್ ಟು ಆ್ಯಪಲ್, ಇದು C ಟೈಪ್ ಟು ಐಫೋನು. ಫಸ್ಟು ವರ್ಕ್ ಆಗುತ್ತೆ ಇಲ್ವ ಅಂತ ನೋಡೋಣ. ಇದು ಯಾವುದು ಸ್ಕ್ರಾಚಸ್ ಎಲ್ಲ ಆಗಿಬಿಟ್ಟಿದೆ. ಮೋಸ್ಟ್ಲಿ ಯೂಸ್ಡ್ ಅನ್ಸೋದುತ್ತೆ. ನೋಡಿ, ಕಾಣಿಸ್ತಿದ್ಯಾ? ಇಲ್ಲ ಸ್ಕ್ರಾಚಸ್ ಆಗಿರೋದು, ಇಲ್ಲೂ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಆಗಿದೆ. ಯೂಸ್ ಆಗಿರೋದು ಅಂತ ಅಂದ್ಕೊಳ್ತೀನಿ. ಸೊ ಏರ್ಪೋರ್ಟ್ಸಲ್ಲಿ ಏನಾಗುತ್ತೆ ಅಂದರೆ, ಆ್ಯಕ್ಚುಲ್ ಬ್ರ್ಯಾಂಡೆಡ್ ಏರ್ಪೋರ್ಟ್ಸ್ ಆಗಿದ್ದರೆ ಇದರ ಫೋನ್ ಓಪನ್ ಇದೆ ಅಂದ್ಕೊಳ್ಳಿ. ನಾನು ಇದನ್ನು ಓಪನ್ ಮಾಡಿದ ತಕ್ಷಣ ಈ ಫೋನಲ್ಲಿ ನೋಟಿಫಿಕೇಶನ್ ಬರುತ್ತೆ, ಕನೆಕ್ಟ್ ಟು ಏರ್ಪೋರ್ಟ್ಸ್ ಅಂತ. ಇದು ಬರುತ್ತೆ ಇಲ್ವಾ ಅಂತ ನೋಡೋಣ. ಕರೆಕ್ಟ್ ಆಗೋಯ್ತು ಗೈಸ್. ಸೌಂಡ್ ಕ್ವಾಲಿಟಿ ಚೆಕ್ ಮಾಡೋಣ. ಸೆನ್ಸರ್ ಒಂದೊಂದ್ಸಲಿ ಕೆಲಸ ಮಾಡ್ತಾ ಇದೆ, ಒಂದ್ಸಲಿ ಕೆಲಸ ಮಾಡ್ತಾ ಇಲ್ಲ. ಸೊ ಸೆನ್ಸರ್ ಒಂದು ಪ್ರಾಬ್ಲಮ್ ಇದೆ. ಅದು ಬಿಟ್ಟು ಸೌಂಡ್ ಕ್ವಾಲಿಟಿ ಮಾತ್ರ ಕ್ರೇಜಿಯಾಗಿದೆ. ಯಾವುದೇ ಏರ್ಪೋರ್ಟ್ಸ್ಗೂ ಕಮ್ಮಿ ಇಲ್ಲ. ಸೌಂಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ನಾನು ಇದನ್ನು ತೊಗೊಂಡಿದ್ದು 350ಕ್ಕೆ. 350ಗೆ ಇದು ವರ್ತಿದೆಯಾ? 110%. ಇಲ್ಲಿವರೆಗೂ ವರ್ತಿದೆ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ವಾರ ತಿಂಗಳಾದಮೇಲೆ ಗೊತ್ತಾಗುತ್ತೆ ಇದು ಯಾವ ಥರ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ. ಸೊ ಇವಾಗ ಮೇನ್ ಪ್ರಾಡಕ್ಟ್ ಹೋಗೋಣ. ಇದು ಆ್ಯಕ್ಚುಲಿ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಅಂದರೆ ಇದೆ. iWatch Series 11 ಗೈಸ್. ಇದ್ರ MRP ಎಷ್ಟೇನು ತೋರಿಸ್ಲಾ? 89,990 MRP ಇದೆ. ಬಟ್ ನಾನು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದಾಗ ಇದ್ರ ಪ್ರೈಸ್ ಇದು 46,000. ಸೊ ಈ MRPನ ಕನ್ಸಿಡರ್ ಮಾಡಿದ್ರೆ ನಾನು ಶಾಪಿಂಗ್ ಮಾಡಿರೋದು 1 ಲಕ್ಷಕ್ಕಿಂತ ಜಾಸ್ತಿ ಆಯಿತು. ಓಕೆ, ಮ್ಯಾನುಫ್ಯಾಕ್ಚರ್ ಆಗಿರೋದು USA ಕ್ಯಾಲಿಫೋರ್ನಿಯಾ USA ಇಂಪೋರ್ಟ್ ಮಾಡಿರೋದು ಬೆಂಗಳೂರಿಗೆ ಅಂತ ಇಲ್ಲಿ ಹಾಕಿದ್ದಾರೆ. ಇದನ್ನು ಎಷ್ಟು ತೊಗೊಂಡೆ ಅಂತ ಲಾಸ್ಟ್ಗೆ ಹೇಳ್ತೀನಿ ಗೈಸ್. ಇದನ್ನು ಒಂದ್ಸಲಿ ಅಲ್ಲಿ ಓಪನ್ ಬಾಕ್ಸ್ ಮಾಡಿಸಿನೇ ಇದನ್ನು ಪರ್ಚೇಸ್ ಮಾಡಿದ್ದೆ. ಡೌಟ್ ಇತ್ತು ಯಾಕೆ ವರ್ಕ್ ಆಗುತ್ತೆ ಇಲ್ವಾ ಅಂತ. ಸೊ ಅದಕ್ಕೆ ಅಲ್ಲಿ ಒಂದ್ಸಲಿ ಓಪನ್ ಮಾಡಿಸಿ ನೋಡಿದ್ದೆ, ವರ್ಕ್ ಆಗಿತ್ತು. ಇವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ಇದು ನಮ್ಮ ಬ್ಯಾಂಡ್ಸ್ ಅನಿಸುತ್ತೆ, ಬ್ಯಾಂಡ್ಗಳು ಈ ಥರ ಇದೆ ನೋಡಿ ಬಾಕ್ಸ್. ಇದು ಚಾರ್ಜಿಂಗ್ ಕೇಬಲ್. ಸೊ ನಮ್ಮ ವಾಚ್ ಆ್ಯಪಲ್ ವಾಚ್ ಸೀರೀಸ್ 11 89,000 ವಾಚ್ಗಳು ಹಿಂಗಿದೆ. ಆನ್ ಮಾಡೋಣ, ಯಾವ ಸಿಂಬಲ್ ಬರುತ್ತೆ ನೋಡೋಣ. ಆ್ಯಪಲ್ ಬಂದರೆ ಪಕ್ಕಾ ಆ್ಯಪಲ್ದೆ ಅಂತಾನೆ, ಇಲ್ಲಾಂದರೆ ಯಾವುದೋ ಒಂದು ಕಾಂಜಿ ಪಿಂಜಿ ಆಗಿರುತ್ತೆ. ಆ್ಯಪಲ್ದೆ ಗೈಸ್, ಆ್ಯಪಲ್ ಸಿಂಬಲ್ ಬರ್ತಾ ಇದೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಫೋನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಬನ್ನಿ ನೋಡೋಣ ಗೈಸ್. ಆ್ಯಪಲ್ ವಾಚ್ ತಾನೆ, ಆ್ಯಪಲ್ ವಾಚಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ
ಇದ್ಯಾವುದೋ JVR ಮ್ಯಾಕ್ಸ್ ಅಂತ ಬರ್ತಾ ಇದೆ. ಸೊ ಇದು ನೋಡೋಕೆ ಆ್ಯಪಲ್ ಥರ ಇದೆ, ಇಂಟರ್ಫೇಸ್ ಕೂಡ ಆ್ಯಪಲ್ ಥರನೇ ಇದೆ, ಬಟ್ ಆ್ಯಕ್ಚುಯಲ್ ಆ್ಯಪಲ್ ಕಂಪ್ನಿದಲ್ಲ. ಇದು ವರ್ಕ್ ಆಗುತ್ತೆ, ಕನೆಕ್ಟ್ ಮಾಡಿದ್ದೀನಿ, ಎಲ್ಲ ಥರನೂ ವರ್ಕ್ ಆಗ್ತಾ ಇದೆ. ಬ್ಯಾಂಡ್ಗಳು ಯಾವ ಥರ ಇದೆ ನೋಡೋಣ. ಒಂದು ಗ್ರೇ ಕಲರ್, ಇನ್ನೊಂದು ಬ್ಲ್ಯಾಕ್ ಕಲರ್. ವಾಚ್ನ ಕನೆಕ್ಟ್ ಮಾಡಿ ಹಾಕ್ಕೊಂಡು ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಈ ಥರ ಕಾಣಿಸ್ತಾ ಇದೆ ಗೈಸ್. ಮ್ಯೂಸಿಕ್ ಬರ್ತಾ ಇದೆ. ಕಾಲ್ ಮಾಡಿದ್ರು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಚ್ ಕೆಲಸ ಮಾಡ್ತಾ ಇದೆ. ನಿಮಗೆ ನೋಡೋಕ್ಕೆಲ್ಲ ಸೇಮ್ ಟು ಸೇಮ್ ಎಲ್ಲ ಸಿಮಿಲರ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ, ಪ್ರಾಡಕ್ಟ್ ಕೂಡ ಅದೇ ಥರ ಕಾಣುತ್ತೆ ನೋಡಿ. ಸೇಮ್ ಟು ಸೇಮ್ ಆ್ಯಪಲ್ ವಾಚ್ ಯಾವ ಥರ ಇದೆ ಅದೇ ಥರನೇ ಕಾಣುತ್ತೆ. ಬಟ್ ಹೊರಗಡೆಯಿಂದ ಎಲ್ಲ ಸೇಮ್ ಕಾಣುತ್ತೆ. ಬಟ್ ಇದು ಆ್ಯಪಲ್ದಲ್ಲ, ಯಾವುದು JVR ಮ್ಯಾಕ್ಸ್ ಅಂತ ಕಂಪ್ನಿದು. ಇದನ್ನು ನಾನು ತೊಗೊಂಡಿದ್ದು 1,000 ರೂಪಾಯಿ. 89,900 ರೂಪಾಯಿ ಪ್ರಾಡಕ್ಟ್ನ ನಾನು 1,000 ರೂಪಾಯಿಗೆ ತೊಗೊಂಡಿದ್ದೀನಿ. ಸೊ ವರ್ತ್ ಇಟ್ ಅಂತ ನನಗನ್ನಿಸ್ತಾ ಇದೆ ಸದ್ಯಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ 1,000 ರೂಪಾಯಿಗೆ ಆರಾಮಾಗಿ ತೊಗೋಬೋದು ಅಂತ ನನಗನ್ಸುತ್ತೆ. ಟೋಟಲಾಗಿ ಈ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕೆ ನನಗೆ ಖರ್ಚಾಗಿರೋದು 1,860 ರೂಪಾಯಿ ಮಾತ್ರ. 150, 350, 150, 150, ಆ ಎರಡಕ್ಕೆ 60, ಇದು 1,000. ಟೋಟಲಾಗಿ 1,860 ರೂಪಾಯಿ ಆಗಿದೆ. ಅದೇ MRP ಪ್ರೈಸಲ್ಲಿ ಹೋಗಿದ್ದಿದ್ರೆ ಇವೆರಡರಿಂದನೇ 1,20,000 ಆಗಬೇಕಾಗಿತ್ತು. ಸೊ ನನಗೆ 1,800 ರೂಪಾಯಿಗೆ ಇದು ವರ್ತ್ ಅಂತ ನನಗನ್ಸುತ್ತೆ. ಈ ವಿಡಿಯೋ ಮಾಡ್ತಾ ಇರೋದು ಬರೀ ಒಂದು ಎಜುಕೇಷನ್ ಪರ್ಪಸ್ಗೆ. ನಾನು ಕದ್ದಿರೋ ಮಲ್ಲ ಅದ್ರ ಕಡೆ ತಲೆನೂ ಕೆಡಿಸ್ಕೊಳ್ಳಲಿಲ್ಲ. ನನಗೆ ಬೇಕಾಗಿದ್ದೇನೋ, ನನಗೆ ಬ್ರಾಂಡೆಡ್ ಕ್ವಾಲಿಟಿ ಪ್ರಾಡಕ್ಟ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿತ್ತು. ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಸೊ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ನ ತಗೋಬೇಕು ಬಟ್ ಅಲ್ಲಿ ತೊಗೊಳಕ್ಕೆ ಭಯ ಅಂತ ಇದ್ದರೆ, ಇಲ್ಲ ಎಲ್ಲಿ ಹಾಳಾಗ್ಬಿಡ್ತು ಅಂತ ಟೆನ್ಷನ್ ಇದ್ದೀರಾ ಅಂದರೆ ಕಮೆಂಟ್ ಮಾಡಿ. ನಾನು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.